ಅಲ್ಲ, ಆರ್ ಎಸ್ ಎಸ್ನ ಪ್ರಾರ್ಥನೆ ಹೇಳಿದ್ದಾರೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ ಮಹಾಮಂಗಲೆ, ಅದನ್ನು ಪ್ರಾರ್ಥನೆ ಹೇಳಿದ್ದಾರೆ, ಪ್ರಾರ್ಥನೆ ಸಾಲುಗಳನ್ನು. ಅದೇನಿದೆ, ದೇಶದ ಗುಣಗಾನ ಇದೆ, ತಾಯಿ ಭಾರತೀಯ ಗುಣಗಾನ ಇದೆ. ಭಾರತದ 140 ಕೋಟಿ ಜನರು ಕೂಡ ಮಾಡಬೇಕಾಗಿರೋ ಗುಣಗಾನ ಅದು. ಅದರಲ್ಲೇನು ತಪ್ಪೇನಿದೆ? ದೇಶಕ್ಕಿಂತ ದೊಡ್ಡ ಸಂಗತಿ ಇನ್ಯಾವುದಿದೆ? ದೇಶವೇ ದೊಡ್ಡದು. ದೇಶಕ್ಕಿಂತ ಜಾತಿನೂ ದೊಡ್ಡದಲ್ಲ, ದೇಶಕ್ಕಿಂತ ನಮ್ಮ ಪಕ್ಷವೂ ದೊಡ್ಡದಲ್ಲ, ದೇಶಕ್ಕಿಂತ ನಾವು ದೊಡ್ಡವರಲ್ಲ. ದೇಶವೇ ನಮ್ಮೆಲ್ಲವನ್ನು ಮೀರಿತ್ತು. ಆ ದೇಶಕ್ಕಾಗಿಯೇ ಪ್ರತಿಯೊಂದು ರಾಜಕೀಯ ಪಕ್ಷವೂ ಕೆಲಸ ಮಾಡಿದ್ರೆ ದೇಶ ಸುಭಿಕ್ಷವಾಗತ್ತೆ, ದೇಶ ವಿಶ್ವಗುರುವಾಗತ್ತೆ. ಸರ್, DCM ಅವರು ಆಗಲೇ ಮಾತಾಡ್ತಾ ಹೇಳ್ತಿದ್ರು, ಇವಾಗ ಯಾರದಲ್ಲಿ ಏನು ಒಳ್ಳೇದಿದೆ ಅದನ್ನು ತಗೊಳ್ಬೇಕು ಅಂತ. RSSನಲ್ಲಿ ಎಲ್ಲವೂ ಒಳ್ಳೇದಿದೆ ಅಂತ ಅವ್ರ ಭಾವನೆ, ಅದನ್ನು ಹೇಳ್ತಾ ಇದ್ದಾರೆ. 100ಕ್ಕೆ 100ರಷ್ಟು RSSನಲ್ಲಿ ಎಲ್ಲವೂ ಒಳ್ಳೆಯದಿದೆ. RSS ರಾಷ್ಟ್ರಭಕ್ತಿಯ ಸಂಸ್ಕಾರವನ್ನು ಕೊಡುತ್ತೆ. ಅದ್ರ ಜೊತೆಗೆ ರಾಷ್ಟ್ರ ಸರ್ವೋಪರಿ ಅಂಥೇಳಿ ಭಾವಿಸಬೇಕು ಅಂತ ಹೇಳುತ್ತೆ. ನಾವು ಯೋಗ್ಯರಾಗೋದ್ರ ಮೂಲಕ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತ ಹೇಳುತ್ತೆ. ಅದನ್ನು ಸ್ವೀಕಾರ ಮಾಡೋದು ಎಲ್ಲರೂ ಸ್ವೀಕಾರ ಮಾಡಬೇಕು. ಒಳ್ಳೇದು ಯಾರಿಗೆ ಬೇಡ? ಒಳ್ಳೆಯದು ಅನ್ನೋದು ಆಕ್ಸಿಜನ್ ಇದ್ದಂತೆ. ಆಕ್ಸಿಜನ್ ಕಡಿಮೆ ಆದಷ್ಟು ಆರೋಗ್ಯ ಕೆಡುತ್ತೆ. ಆಕ್ಸಿಜನ್ ಚೆನ್ನಾಗಿದ್ದರೆ ನಿರಾಳವಾಗಿ ಎಲ್ಲರೂ ಉಸಿರಾಡ್ಬೋದು. DKC ಅವ್ರನ್ನ ನನಗೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಅವರು ನಾನು ಸ್ವಯಂ ಸೇವಕ ಆಗಿದ್ದೆ, ಶಾಖೆಗೆ ಹೋಗ್ತಿದ್ದೆ ಅಂತಲೂ ಹೇಳ್ತಾರೆ. ಸ್ವಯಂ ಸೇವಕ ಒನ್ಸೆ ಸ್ವಯಂ ಸೇವಕ ಆಲ್ವೇಸ್ ಸ್ವಯಂ ಸೇವಕ. ಒಮ್ಮೆ ಶಾಖೆಗೆ ಬಂದರೆ ಸ್ವಯಂ ಸೇವಕ ಆಗಿಬಿಡ್ಬೋದು. ಆದರೆ ಸ್ವಯಂ ಸೇವಕತ್ವ ಅದು ಕೇವಲ ಶಾಖೆಗೆ ಬರೋದ್ರಿಂದ ಅಥವಾ ಒಂದಿನ ಶಾಖೆಗೆ ಹೋಗಿದ್ದರಿಂದ ಪ್ರಾರ್ಥನೆಯ ಸಾಲುಗಳು ಹೇಳಿದ್ರಿಂದ ಬರಲ್ಲ. ಅದು ನಿರಂತರವಾಗಿ ನಮ್ಮನ್ನು ನಾವು ಸಂಸ್ಕಾರಕ್ಕೆ ಒಳಪಡಿಸ್ಕೊಂಡು ನಿಸ್ವಾರ್ಥಿಯಾಗಿ ಬದುಕಬೇಕಾಗತ್ತೆ. ಅದು ಕಷ್ಟ ಸಾಧ್ಯದ್ದು. ಆ ರೀತಿ ಕೆಲವರು ಮಾತ್ರ ಆ ಒಂದು ಸಾಧಿಸಿದ್ದಾರೆ. ಸ್ವಯಂ ಸೇವಕತ್ವ ಬೇರೆ, ಸ್ವಯಂ ಸೇವಕ ಬೇರೆ. ಸ್ವಯಂ ಸೇವಕರೆಲ್ಲರೂ ಸ್ವಯಂ ಸೇವಕತ್ವವನ್ನೇ ಒಳಗೊಂಡಿರ್ತಾರೆ ಅಂತಿಲ್ಲ. ನಾನು DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದರು, ಉಪಮುಖ್ಯಮಂತ್ರಿ ಆಗಿರಲಿಲ್ಲ. ಕಾಂಗ್ರೆಸ್ ಅಪೋಸಿಷನ್ ಪಾರ್ಟಿಲಿತ್ತು. ಆಗ ಆಟೋದಲ್ಲಿ ಕುಕ್ಕರ್ ಬಾಂಬ್ ತೊಗೊಂಡು ಹೋಗ್ತಾ ಬ್ಲಾಸ್ಟ್ ಆಯಿತು. ಆ ಬ್ಲಾಸ್ಟ್ ಆದ ಸಂದರ್ಭ ಇದೆಲ್ಲ BJP ಅವ್ರದ್ದು ನಾಟಕ, ಇದೆಲ್ಲ ಆಟ ಅಂದರು. ಸ್ವಯಂ ಸೇವಕರು, ಸ್ವಯಂ ಸೇವಕತ್ವ ಇರೋ ಸ್ವಯಂ ಸೇವಕರು ಬಾಂಬ್ ಬಿಟ್ಟವನ್ನ ಬ್ರದರ್ಸ್ ಅಂತ ಕರೆಯಲ್ಲ. ದೇಶಕ್ಕೆ ದುಶ್ಮನ್ ಇರೋವನು ನನಗೂ ದುಶ್ಮನ್ ಆಗ್ತಾನೆ. ಶಾಲೆಗೆ ಬಾಂಬ್ ಬಿಡೋಕ್ಕೆ ಬಂದವನು, ಧರ್ಮಸ್ಥಳಕ್ಕೆ ಬಾಂಬ್ ಬಿಡಬೇಕು ಅಂತ ಹೊರಟವನು ಬಾಯಿ ಆಗಕ್ಕೆ ಹೇಗೆ ಸಾಧ್ಯ? ಅವನು ದುಶ್ಮನ್. ಹಾಗಾಗಿ ಅವ್ರ ಲೆಕ್ಕಾಚಾರ ಎಲ್ಲ ಸಂದರ್ಭದಲ್ಲೂ ಒಂದೇ ಥರ ಇರಲ್ಲ. ನಾವು ಅವ್ರನ್ನ ಬನ್ನಿ ಅಂತ ಕರೆದೂ ಇಲ್ಲ, ಅವರು ಬರ್ತೀವಿ ಅಂತ ಹೇಳೂ ಇಲ್ಲ. ನಾನು ಹೇಳ್ತಾ ಇರೋದು ಸ್ವಯಂ ಸೇವಕ ಮತ್ತು ಸ್ವಯಂ ಸೇವಕತ್ವದ ಬಗ್ಗೆ ಮಾತ್ರ. ಪ್ರಧಾನಿಗಳು ಮೊನ್ನೆ ಭಾಷಣದಲ್ಲಿ ಈಗ ನಾನು ಹೇಳಿದ್ನಲ್ಲ, ತನಿಖೆ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ನಡೀಲಿ ತನಿಖೆ. ಈಗ ಅವನು 17 ಕಡೆಗೆ ಆಗದ್ನಲ್ಲ, ಅದರಲ್ಲಿ ಏನೂ ಸಿಗಲಿಲ್ಲ ಅಂದಾಗ ದಿಕ್ತಪ್ಪಿಸಿರೋದು ಯಾರು, ಸುಳ್ಳು ಹೇಳಿರೋದು ಯಾರು, ಅಪಪ್ರಚಾರ ಮಾಡಿರೋದು ಯಾರು, ಇದು ಮೇಲ್ನೋಟಕ್ಕೆ ಸ್ಪಷ್ಟ ಆಗುತ್ತೆ. ಈಗಲೂ ಪ್ರಗತಿ ಪರರು ಅಂತ ಹೇಳ್ಕೊಳ್ಳೋರ ಹತ್ರ ಸಾಕ್ಷಿಗಳಿದ್ದರೆ SITಗೆ ತಲುಪಿಸ್ಲಿ. ಅವರಿಗೆ ಅವ್ರು ಪ್ರಗತಿಪರರು ಅಂತ ಟೈಟ್ಲ್ ಯಾರು ಕೊಟ್ಟವರು? ಯಾರು ಟೈಟ್ಲ್ ಕೊಟ್ಟವರು? ಅಲ್ಲ, ಏನು ಹೇಳಿದ, ಅವ್ರಿಗೆ ಯಾರು ಟೈಟ್ಲ್ ಕೊಟ್ಟವರು? ಎರಡನೇದು, ಅಪಪ್ರಚಾರ ಮಾಡುವ ಅಧಿಕಾರ ಅವ್ರಿಗೆ ಯಾರು ಕೊಟ್ಟಿಲ್ಲ. ಧರ್ಮಸ್ಥಳದ ಬಗ್ಗೆ, ಧರ್ಮಾಧಿಕಾರಿಗಳ ಕುಟುಂಬದ ಬಗ್ಗೆ ಅಪಪ್ರಚಾರ ಮಾಡುವ, ಅವಹೇಳನ ಮಾಡುವಂಥ ಅಧಿಕಾರನ ಯಾರೂ ಅವರಿಗೆ ಕೊಟ್ಟಿಲ್ಲ. ಯಾರ ಕೊಟ್ಟಿದ್ದಾರಾ? ಯಾರೂ ಕೊಟ್ಟಿಲ್ಲ. ಈ ನೆಲದ ಕಾನೂನು ಅವರಿಗೂ ಅಪ್ಲೈ ಆಗುತ್ತೆ. ಈಗ ನಾವೇನು ಹೇಳಿದ್ವಿ, ಮಾಸ್ಕ್ ಮ್ಯಾನು ಅವನು ಹೇಳಿದ ಕಾರಣಕ್ಕೆ ನೀವು ತನಿಖೆ ಮಾಡಿದ್ದೀರಿ, ಅವನ ಬಗ್ಗೆನೂ ತನಿಖೆ ಮಾಡಿ. ಅದ್ರ ಹಿಂದೆ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡೋದೇ ಒಂದು ಷಡ್ಯಂತ್ರ. ಆ ಷಡ್ಯಂತ್ರದ ವಿರುದ್ಧನೂ ತನಿಖೆ ಮಾಡಿ, ಎರಡು ಮುಖದ ತನಿಖೆ ಆಗಲಿ.
ಅದು ಯಾರು ಬುಡಕ್ಕೆ ಬರುತ್ತೆ ಅವ್ರ ಮೇಲೆ ಆ್ಯಕ್ಷನ್ ಆಗಲಿ. ಈಗ ಕೊಲೆ, ಅತ್ಯಾಚಾರ ಅದು ಯಾರು ಬುಡಕ್ಕೆ ಬಂದರೂ ಅವ್ರ ಮೇಲೂ ಆ್ಯಕ್ಷನ್ ಆಗಬೇಕು. ಹಾಗೆಯೇ ಅಪಪ್ರಚಾರ, ಅವಹೇಳನ ಯಾರು ಬುಡಕ್ಕೆ ಬಂದರೂ ಅವ್ರ ಮೇಲೂ ಆ್ಯಕ್ಷನ್ ಆಗಬೇಕು. ಏನು ಅವರೇನು ಎಬೋದ ಕಾನ್ಸ್ಟಿಟ್ಯೂಷನಾ, ಎಬೋದ ಲಾನ, ಕಾನೂನಿಗಿಂತ ಮಿಗಿಲಾದವರ? ಅವ್ರ ಮೇಲೆ ಆ್ಯಕ್ಷನ್ ಆಗಬಾರ್ದಾ? ಆಗಲಿ ಆ್ಯಕ್ಷನು. ಈಗ ಅವನೋ ಸಮೀರ್ ಅನ್ನೋನು ಬಾಯಿಗೆ ಬಂದಂಗೆಲ್ಲ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಹಾಕ್ದ. ಅದೇ ಅವನ ಮತದ ಬಗ್ಗೆ ಹಾಕಿದರೆ ಏನಾಗ್ತಿತ್ತು ಅನ್ನೋದಕ್ಕೆ DJ ಹಳ್ಳಿ KJ ಹಳ್ಳಿ ಉದಾಹರಣೆ ಆಯಿತು. 85% ಇರೋ ಹಿಂದೂಗಳು ಅದೇ ರೀತಿ ನಾವು ಮಾಡಬೇಕು ಅಂತ ಹೊರಟ್ರೆ ಗತಿ ಏನಾಗ್ತಿತ್ತು? ಸಮೀರ್ ಉಳ್ಕೋತಿದ್ನಾ? ಅವನ ಮನೆ ಉಳಿತಿತ್ತ? ಯಾಕೆಂದ್ರೆ ಅವರು ಅಖಂಡ ಶ್ರೀನಿವಾಸ ಮೂರ್ತಿ MLA ಮನೆಗೆ ಬೆಂಕಿ ಹಾಕಿದ್ರು, ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಾಕಿದ್ರು. ಅಷ್ಟೇ ಆಕ್ರೋಶಭರಿತರಾಗಿ ಕಾನೂನು ಕೈಗೆ ತಗೊಂಡ್ರೆ ಅವನು ಉಳಿಯೋಕ್ಕೆ ಸಾಧ್ಯ ಇತ್ತಾ? ಆ ಅಯೋಗ್ಯರು ಫಸ್ಟ್ ಉಂಡಿಗೆ ಹಾಕ್ಲಿ ದುಡ್ಡು. ಭಕ್ತಿ ಯಾರು ಭಕ್ತರಿದ್ದಾರೆ ಅವ್ರಿಗೆ ಮಾತ್ರ ಅಧಿಕಾರ ಇದೆ, ದೇವ್ರನ್ನೇ ನಂಬದೇ ಇರುವಂಥ ಅಯೋಗ್ಯರಿಗೆ ಅಧಿಕಾರ ಇಲ್ಲ. ನೋಡಿ, ನಾವು ತನಿಖೆಯಲ್ಲಿ ಮಧ್ಯಪ್ರವೇಶ ಮಾಡಲ್ಲ. ತನಿಖೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಆಗಲಿ ಅಂತ ಅಷ್ಟೇ ಹೇಳ್ತೀವಿ. ತನಿಖೆ ಏಕಪಕ್ಷೀಯವಾಗಿ ಆಗಬಾರ್ದು, ಬಹುಮುಖದಲ್ಲಾಗಲಿ ಅಂತ ನಮ್ಮ ಆಗ್ರಹ ಇದೆ. ಅದನ್ನೇ ನಾವು ಹೇಳ್ತಾ ಇದ್ದೀವಿ. ಇನ್ನೊಂದು, ತನಿಖೆಗೆ ಮುಂಚೆನೇ ಯಾರನ್ನಾರು ಅಪರಾಧಿ ಪಟ್ಟ ಕಟ್ಟುವಂಥ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ನೆರೆಟಿವ್ ಸೃಷ್ಟಿ ಮಾಡುವ, ಸುಳ್ಳು ನೆರೆಟಿವ್ ಸೃಷ್ಟಿ ಮಾಡುವ ಅಧಿಕಾರವನ್ನು ಕೂಡ ಕೊಟ್ಟಿಲ್ಲ. ಸುಳ್ಳು ನೆರೆಟಿವ್ ಸೃಷ್ಟಿ ಮಾಡಿರೋರ ಮೇಲೆ ಆ್ಯಕ್ಷನ್ ಆಗಬೇಕೋ ಬೇಡವೋ? ಆಗಲಿ ಆ್ಯಕ್ಷನ್. ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಒಂದು 30 ವರ್ಷದ ಹಿಂದೆ ಒಂದು ಆರ್ಟಿಕಲ್ ಬಂದಿತ್ತು, ಮಹಮ್ಮದ್ ದ ಇಡಿಯಟ್ ಅಂತ. ಇಂಡಿಯನ್ ಎಕ್ಸ್ಪ್ರೆಸ್ಸಿಗೆ ಬೆಂಕಿ ಹಾಕಕ್ಕೆ ಹೋಗಿದ್ರು. ಬರೀ ಒಂದು ಜಸ್ಟ್ ಮಹಮ್ಮದ್ ದ ಇಡಿಯಟ್ ಅಂತ ಒಂದು ಆರ್ಟಿಕಲ್, ಯಾವ ಮಹಮ್ಮದ್ ಅಂತ ಇರಲಿಲ್ಲ, ಅದಕ್ಕೆ ಬೆಂಕಿ ಹಾಕಕ್ಕೆ ಹೋಗಿದ್ರು. ಹಾಗಿದ್ರೆ ಧರ್ಮಾಧಿಕಾರಿಗಳು ಧರ್ಮದ ಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿರೋರಿಗೆ ಅದೇ ರೀತಿ ಆ್ಯಕ್ಷನ್ ಮಾಡಿದರೆ ಏನಾಗ್ಬೋದು? ನಮ್ಮ ಸಜ್ಜನಿಕೆ ದೌರ್ಬಲ್ಯನಾ? ನಾವು ಸೌಮ್ಯವಾಗಿರೋದು ನಮ್ಮ ವೀಕ್ನೆಸ್ ಅದು. ಹಾಗಾಗಿ ಹಿಂಗೆ ಆದರೆ ನಿಮ್ಮ ದಾರಿಯಲ್ಲೇ ಪಾಠ ಕಲಿಸೋಕ್ಕೆ ಶುರುವಾಗ್ತಾರೆ ಜನ. ಸರ್, ಈಗ ಪ್ರಚೋದನಕಾರಿ ಹೇಳಿಕೆ ಹಾಗೆ ಯೂಟ್ಯೂಬರ್ಗಳ ಮೇಲೆ ಕ್ರಮ ತೆಗೆದುಕೊಳ್ಳಲಾಗ್ತಿದೆ ಸರ್ಕಾರದಿಂದ. ಇನ್ನು ಹೆಚ್ಚಿನದವ್ರ ಮೇಲೆ ಯಾರಾದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡ್ತಾರೆ. ನಾವೇನಂದರೆ, ನಾವು ಇದ್ರ ಹಿಂದ್ಗಡೆ ಒಂದು ಷಡ್ಯಂತ್ರ ಇದೆ. ಆ ಷಡ್ಯಂತ್ರ ಬಯಲಿಗೆ ಎಳಿಬೇಕು. ಇವರೆಲ್ಲ ಟೂಲ್ಗಳಾಗಿರ್ಬೋದು, ಮಾಸ್ಟರ್ ಮೈಂಡ್ ಬೇರೆ ಯಾರೋ ಇರ್ತಾರೆ. ಕಿಂಗ್ ಪಿನ್ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು. ಕಿಂಗ್ ಪಿನ್ ಮೇಲೆ, ಮಾಸ್ಟರ್ ಮೈಂಡ್ ಮೇಲೆ ಆ್ಯಕ್ಷನ್ ಆಗಬೇಕು. ಅವ್ರ ಮೇಲೆ ಆ್ಯಕ್ಷನ್ ಆಗಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.